ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. SSLC ಎಕ್ಸಾಮ್ 3ರ ಒಂದು ವ್ಯಾಲ್ಯೂಯೇಷನ್ಸ್ ಇವಾಗ ನಡೀತಾ ಇದೆ. ಸೊ ಕಂಪ್ಲೀಟಾಗಿ ವ್ಯಾಲ್ಯೂಯೇಷನ್ಸ್ ಇವಾಗ ಕಂಟಿನ್ಯೂಯಸ್ ಆಗಿ ನಿಮ್ಮ ಪೇಪರ್ಸ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ರಿಸಲ್ಟ್ಸ್ ಯಾವಾಗ ಒಂದು ಅನೌನ್ಸ್ಮೆಂಟ್ ಆಗುವಂಥ ನಿರೀಕ್ಷೆ ಇದೆ ಅಂತಂದರೆ, ಇದೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ರಿಸಲ್ಟ್ಸ್ ನಿಮಗೆ ಸಿಗುವಂಥ ಎಲ್ಲ ಒಂದು ನಿರೀಕ್ಷೆಗಳು ಇದ್ದಾವೆ. ಯಾಕಂತಂದರೆ ಪೇಪರ್ 1 ಪೇಪರ್ 2 ಕಂಪೇರ್ ಮಾಡಿದರೆ ಪೇಪರ್ 3ಯ ವ್ಯಾಲ್ಯೂಯೇಷನ್ ಪೇಪರ್ಗಳು ತುಂಬ ಕಡಿಮೆ ಇರುವುದರಿಂದ ಸೊ ಅವುಗಳನ್ನು ವ್ಯಾಲ್ಯೂಯೇಷನ್ ಮಾಡೋದು ಕೂಡ ತಡ ಆಗುವುದಿಲ್ಲ. ಸೊ ಹೀಗಾಗಿ ಈ ತಿಂಗಳ ಕೊನೆಯ ವಾರ ಅಂತಂದರೆ ನಿಮಗೆ ರಿಸಲ್ಟ್ಸ್ ಅಪ್ರಾಕ್ಸಿಮೇಟ್ಲಿ ಕೊನೆಯ ವಾರದ ಅಂತಂದರೆ ಅದು 25 ಅಂದರೆ 25-26 ತಾರೀಕು ತನಕ ನಿಮಗೇನಾಗ್ಬೋದು, ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗ್ಬೋದು. ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ಹೋಗಿ ಏನು ಮಾಡ್ಕೋಬೇಕಾಗತ್ತೆ ಅಂತಂದರೆ ರಿಸಲ್ಟನ್ನು ನೋಡಬೇಕಾಗತ್ತೆ. ಬಟ್ ಈ ಸದ್ಯಕ್ಕೆ ಯಾವುದೇ ಥರಂಥ ರಿಸಲ್ಟ್ಸ್ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಇಲ್ಲಿ ನಿಮಗೆ ಎಕ್ಸಾಮ್ 1 ಎಕ್ಸಾಮ್ 2 ಎರಡರ ಮಾತ್ರ ಪೇಪರ್ದು ರಿಸಲ್ಟ್ ಸಿಗುತ್ತೆ. ಬಟ್ ಇಲ್ಲಿ ಎಕ್ಸಾಮ್ 1, 2, 3 ಅಂತ ಬಂದಾಗ ಅಂದರೆ ಅವ್ರು ಏನು ಮಾಡ್ತಾರೆ, ಬೆಸ್ಟ್ ಆಫ್ 3ರಲ್ಲಿ ಚಾಯ್ಸ್ ಮಾಡ್ಕೊಂಡು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ವರ್ಷ ಹೇಗೆ PUCದವ್ರದ್ದು ಬೆಸ್ಟ್ ಆಫ್ 3ಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ರು, 1, 2, 3 3 ಕಂಪ್ಯಾರಿಸನ್ ಮಾಡಿಕೊಂಡು ಅದರಲ್ಲಿ ಯಾವುದು ಬೆಸ್ಟ್ ಇರುತ್ತೆ ಅದನ್ನು ರಿಸಲ್ಟ್ನಲ್ಲಿ ಕೊಟ್ಟಿದ್ದರು. ಅದೇ ರೀತಿಯಾಗಿ ನಿಮಗೂ ಕೂಡ ಕೊಡುವಂಥ ಒಂದು ನಿರೀಕ್ಷೆ ಇರುವುದರಿಂದ ಈ ಮಂತ್ ಕೊನೆಯ ವಾರದಲ್ಲಿ ರಿಸಲ್ಟ್ಸ್ ನಿಮಗೆ ಕೈಯಲ್ಲಿ ಸಿಗುವಂಥ ನಿರೀಕ್ಷೆ ಇದೆ. ಕೇಸ್ ಆಫ್ ಅದಕ್ಕಿಂತ ಬೇಗ ಏನಾದರೂ ನಮಗೆ ಮಾಹಿತಿ ತಿಳಿದು ಬಂದರೆ, ಅಂದರೆ ವೆಬ್ಸೈಟ್ ಮುಖಾಂತರನೂ ತಿಳಿದು ಬಂದರೆ ಅಥವಾ ಇದರ ಮುಖಾಂತರ ಏನಂತಂದರೆ ಟ್ವಿಟರ್ ಮುಖಾಂತರನೋ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ತಿಳಿದು ಬಂದರೆ ನಿಮಗೆ ವಿಡಿಯೋ ಮುಖಾಂತರ ಕೂಡ ಶೇರ್ ಮಾಡಲಾಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.